87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಈಗಾಗಲೇ ಮಂಡ್ಯದಲ್ಲಿ ಬಹು ಜೋರಾಗಿನೇ ಆರಂಭ ಆಗಿದೆ ಅಂತ ಹೇಳ್ಬೋದು. ಕನ್ನಡಿಗರೆಲ್ಲರೂ ಒಂದು ಕಡೆ ಸಮ್ಮಿಲನ ಆಗುವಂತಹ ಶುಭ ಸಂದರ್ಭ. ಈಗಾಗಲೇ ಸಾಹಿತಿಗಳಾಗಿರ್ಬೋದು, ಸಾಕಷ್ಟು ಜನರು ಕೂಡ ಈಗ ಭಾಗಿಯಾಗಿರುವಂತದ್ದು. ಅದ್ರ ಜೊತೆಗೆ ಜನರಿಗೆ ಮತ್ತು ಇಲ್ಲಿ ಬರುವಂತಹ ಕನ್ನಡಿಗರಿಗೆ ತುಂಬಾನೇ ಮನಸ್ಸಿಗೆ ಮುಟ್ಟುವಂತದ್ದು ಅಂತಂದ್ರೆ ಆಹಾರ ಪದ್ಧತಿ. ಯಾಕಂತಂದ್ರೆ ಪ್ರತಿ ಬಾರಿಯೂ ಕೂಡ ತಮ್ಮದೇ ಆದಂತಹ ಶೈಲಿಯಲ್ಲಿ, ತಮ್ಮದೇ ಆದಂತಹ ರೀತಿಯಲ್ಲಿ ಆಹಾರ ಪದ್ಧತಿಯನ್ನ ನಾಡ ಹಬ್ಬದಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಈ ಬಾರಿಯೂ ಕೂಡ ಮಂಡ್ಯದಲ್ಲಿ ನಡೀತಾ ಇರೋ ಹಿನ್ನೆಲೆಯಲ್ಲಿ ಈಗಾಗಲೇ ಬೆಳಗಿನಿಂದಲೇ ಕೂಡ ಉಪಹಾರದ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ನಿಮಗೆ ಸಂಪೂರ್ಣ ದೃಶ್ಯಾವಳಿಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಬೆಳಿಗ್ಗೆಯಿಂದಲೇ ಉಪಹಾರದ ವ್ಯವಸ್ಥೆಯನ್ನ ಮಾಡಿರುವಂತದ್ದು. 3 ದಿನಗಳ ಕಾಲ ನಡೆಯುವಂತಹ ಈ ಹಬ್ಬಕ್ಕೆ ಏನು ಸಾಕಷ್ಟು ಸುಮಾರು 1.5 ಲಕ್ಷಕ್ಕಿಂತ ಹೆಚ್ಚು ಒಂದು ದಿನಕ್ಕೆ ಬರುವಂತಹ ಚಾನ್ಸಸ್ ಇರೋದ್ರಿಂದಾಗಿ ನಾಷ್ಟಾನು ಮಾಡಿರಬಹುದು. ಅದ್ರ ಜೊತೆಗೆ ಮಧ್ಯಾಹ್ನದ ಊಟಕ್ಕೂ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಅದ್ರ ಜೊತೆಗೆ ಸಂಜೆ ಊಟಕ್ಕೂ ಕೂಡ ಈಗಾಗಲೇ ವ್ಯವಸ್ಥೆ ಮಾಡಿರುವಂತದ್ದು. ಬೆಳಗ್ಗೆಯಿಂದಲೇ ಸುಮಾರು 70,000 ಜನ ಈಗಾಗಲೇ ಬೆಳಗಿನ ಉಪಹಾರವನ್ನ ಸೇವನೆ ಮಾಡಿರುವಂತಹದ್ದು. ಇಡ್ಲಿ ಮಾಡಿರುವಂತದ್ದಾಗಿರ್ಬೋದು, ಅದ್ರ ಜೊತೆಗೆ ವಡೆ ಮಾಡಿದ್ದಾರೆ, ಇನ್ನು ಉಪ್ಪಿಟ್ಟು, ಈ ರೀತಿಯಾಗಿ ಬೆಳಗ್ಗೆಯಿಂದಲೇ ಅವರಿಗೆ ಉಪಹಾರವನ್ನ ಮಾಡಿರುವಂತಹದ್ದು. ಸರದಿ ಸಾಲಿನಲ್ಲಿ ಸಾಕಷ್ಟು ಜನರು ಬರ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಅವರಿಗೆ ಊಟದ ವ್ಯವಸ್ಥೆಯಲ್ಲಿ ಕುಂದುಕೊರತೆಗಳು ಆಗದೆ ಇರಲಿ ಅನ್ನುವ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಅವರಿಗೆ ಲೈನ್ ಅನ್ನ ಮಾಡಿರುವಂತದ್ರ ಜೊತೆಗೆ ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಅಂದ್ರೆ ಸಾಕಷ್ಟು ಜನರು ಬರುವ ಹಿನ್ನೆಲೆಯಲ್ಲಿ ಸಮಸ್ಯೆಗಳು ಉದ್ಭವ ಆಗುವಂತಹ ಚಾನ್ಸಸ್ ಇರೋದ್ರಿಂದಾಗಿ ಸಿಸ್ಟಮೆಟಿಕ್ ಆಗಿ ಒಂದು ಏನು ಬ್ಯಾರಿಕೇಡ್ ಗಳನ್ನ ಹಾಕುವುದರ ಮೂಲಕ ಸುಸಜ್ಜಿತವಾಗಿ ವ್ಯವಸ್ಥೆಯನ್ನ ಅವ್ರಿಗೆ ಮಾಡಲಾಗಿರುವಂತಹದ್ದು. ಅಂದ್ರೆ ಸರದಿ ಸಾಲಿನಲ್ಲಿ ಬಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಉಪಹಾರದ ವ್ಯವಸ್ಥೆಯಲ್ಲಿ ಕುಂದುಕೊರತೆಗಳಾಗೋದಿಲ್ಲ. ಆ ನಿಟ್ಟಿನಲ್ಲಿ ಅದರ ಜೊತೆಗೆ ಒಂದಷ್ಟು ಕಡೆಗಳಲ್ಲಿ ಬೋರ್ಡ್ಗಳನ್ನ ಕೂಡ ನೀವು ನೋಡ್ತಾ ಹೋಗ್ಬಹುದು ಯಾವ ರೀತಿಯಾಗಿ ಅಳವಡಿಕೆ ಮಾಡಿದ್ದಾರೆ ಅಂತ ಹೇಳಿ. ಯಾಕಂತಂದ್ರೆ ಜನರಿಗೆ ಗೊಂದಲವಾಗುತ್ತೆ ಯಾವ ಕಡೆ ಕುಡಿಯುವ ನೀರಿದೆ ಮತ್ತು ಕೈ ತೊಳೆದುಕೊಳ್ಳುವುದಕ್ಕೆ ಅನ್ನುವ ಕಾರಣದಿಂದಾಗಿ ಆ ನಿಟ್ಟಿನಲ್ಲಿ ಇಲ್ಲಿ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಿರುವಂತದ್ದು ನಾವು ಕಾಣ್ತಾ ಇರಬಹುದು. ಅದ್ರ ಜೊತೆಗೆ ಇನ್ನು ಪೊಲೀಸರ ನಿಯೋಜನೆಯನ್ನ ಕೂಡ ಮಾಡಿರುವಂತದ್ದು. ಇಲ್ಲಿ ಬನ್ನಿ, ಇಲ್ಲಿರುವಂತಹ ಏನು ಕನ್ನಡಿಗರನ್ನೇ ನಾನು ಕೇಳ್ತಾ ಹೋಗ್ತೀನಿ. ಯಾಕಂತಂದ್ರೆ ಅವ್ರು ಈಗಾಗಲೇ ಉಪಹಾರ ಸೇವನೆ ಮಾಡ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ ಸರ್? ಬಹಳ ಅದ್ಭುತ ಮಾಡಿದ್ದಾರೆ. ಮಂಡ್ಯದ ಜನ ಅತ್ಯಂತ ಪ್ರೀತಿಯ ಜನ. ಬೆಲ್ಲದ ಸವಿಯನ್ನ ಬಲ್ಲವನೇ ಬಲ್ಲ ಅಂತಾರಲ್ಲ, ಹಾಗೆ ಮಂಡ್ಯದ ಜನ ಟಿಫನ್ ಆಗ್ಲಿ, ಊಟದ ವ್ಯವಸ್ಥೆ ಆಗ್ಲಿ, ಅಚ್ಚುಕಟ್ಟಾಗ್ಲಿ ಬಹಳ ಅದ್ಭುತ ಮಾಡಿದ್ದಾರೆ. ಇಡೀ ಮಂಡ್ಯ ಜನರಿಗೆ, ಇಡೀ ಕರ್ನಾಟಕದ ವತಿಯಿಂದ ಅವರಿಗೆ ನಾವು ತುಂಬು ಹೃದಯದ ಅಭಿನಂದನೆ ಹೇಳ್ತೀವಿ. ಮತ್ತೊಮ್ಮೆ ಮಗದೊಮ್ಮೆ ಮಂಡ್ಯಗೆ ಅತ್ಯಂತ ಅಭಿನಂದನೆಗಳು. ಸೊ ಈಗಾಗಲೇ ಏನು ಉಪಹಾರ ಸೇವನೆ ಮಾಡಿರುವಂತಹ ಕನ್ನಡಿಗರು ಕೂಡ ತಮ್ಮ ಅನಿಸಿಕೆಯನ್ನು ಹೇಳಿದ್ರು. ನಮ್ಮ ಜೊತೆಗೆ ಈ ಸಂಪೂರ್ಣವಾಗಿ ಆಹಾರದ ಇನ್ಚಾರ್ಜ್ ಆಗಿರುವಂತಹ ಅನಿಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗಾಗಲೇ ಏನು ಬೆಳಗ್ಗೆಯಿಂದ ಉಪಹಾರವನ್ನ ನೀವು ತಯಾರಿ ಮಾಡಿದ್ದೀರಾ, ಅದ್ರ ಜೊತೆಗೆ ಏನೆಲ್ಲ ಆಹಾರ ಇರುವಂತದ್ರ ಜೊತೆ ಮಧ್ಯಾಹ್ನದ ಊಟಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡಿದ್ದೀರಾ ಸರ್? ಮೇಡಮ್, ಈಗ ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗಿದೆ ಮೇಡಮ್ ತಿಂಡಿ. ಈಗಲೂ ರನ್ನಿಂಗ್ ನಡೀತಾ ಇದೆ. ಈಗ 11:20 ಆಯ್ತು, ರನ್ನಿಂಗ್ ನಡೀತಾ ಇದೆ. ಇನ್ನೊಂದು 10 ನಿಮಿಷ 20 ನಿಮಿಷದಲ್ಲಿ ಊಟ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಊಟನ ರನ್ನಿಂಗ್ ಇರುತ್ತೆ, ಹಂಗೆ ರನ್ನಿಂಗ್ ಆಗ್ತಾ ಇರುತ್ತೆ. ನೈಟ್ ಊಟನೂ ಹಂಗೆ ರನ್ನಿಂಗ್ ಆಗುತ್ತೆ. ಈಗ ಬೆಳಗ್ಗೆ ನಾವು ಇಡ್ಲಿ ವಡೆ ಕೊಟ್ಟಿದ್ದೀವಿ, ಕೇಸರಿ ಇದು ಮೈಸೂರು ಪಾಕ್ ಕೊಟ್ಟಿದ್ದೀವಿ, ಕಾಫಿ ಟೀ ಕೊಟ್ಟಿದ್ದೀವಿ. ಈಗ ಮಧ್ಯಾಹ್ನದಕ್ಕೆ ಹೋಳಿಗೆ ಇದೆ, ಕಾಯಿ ಹೋಳಿಗೆ ಇದೆ. ಆಮೇಲೆ ಜೋಳದ ರೊಟ್ಟಿ ಇದೆ ಇವತ್ತು ಮಧ್ಯಾಹ್ನಕ್ಕೆ. ಜೋಳದ ರೊಟ್ಟಿಗೆ ಎಣ್ಗಾಯಿ ಇದೆ. ಆಮೇಲೆ ಕಾಳು ಸಾಂಬಾರ್ ಇದೆ, ರೈಸ್ ಇದೆ, ಮೊಸರು ಇದೆ ಮೇಡಮ್. ಸರ್, ಈಗ ಸಂಜೆ ಅಂದ್ರೆ ರಾತ್ರಿಯೂ ಸಹ ಒಂದಷ್ಟು ಜನಗಳು ಇಲ್ಲಿ ಉಳಿದುಕೊಳ್ಳುವ ಸನ್ನಿವೇಶ ಇರೋದ್ರಿಂದಾಗಿ ಅವರಿಗೆ ರಾತ್ರಿ ಉಪಹಾರಕ್ಕೆ ಏನ್ ಮಾಡಿರುವಂತದ್ದು ಸರ್? ಉಪಹಾರ ಇಲ್ಲ ಮೇಡಮ್, ಊಟ ಮೇಡಮ್. ರಾತ್ರಿನೂ ಊಟನೇ. ರಾತ್ರಿ ಪೂರಿ ಇದೆ ಮೇಡಮ್, ಪೂರಿ ಸಾಗು ಇದೆ. ಆಮೇಲೆ ಅವರೆಕಾಳು ಬಾತ್ ಇದೆ. ಇವತ್ತು ರಾತ್ರಿಗೆ ಅವರೆಕಾಳು ಬಾತ್ ಇದೆ. ಒಂದು ಹಾರ್ಲಿಕ್ ಬರ್ಫಿ ಇದೆ ಮೇಡಮ್ ಸಂಜೆಗೆ. ಸರ್, ಈಗ ಸಂಪೂರ್ಣವಾಗಿ 3 ದಿನಗಳ ಲೆಕ್ಕ ಹಾಕೋದಾದ್ರೆ ಎಷ್ಟು ಲಕ್ಷ ಜನರು ಬರುವಂತ ಸಾಧ್ಯತೆ ಇದೆ? ನೀವು ಎಷ್ಟು ಜನರ ಲೆಕ್ಕವನ್ನ ಹಿಡಿದು ಈಗ ಅಡಿಗೆಗೆ ಸಿದ್ಧತೆ ಮಾಡ್ಕೊಳ್ತಾ ಇರುವಂತದ್ದು? ಮೇಡಮ್, ಲೆಕ್ಕ ಅಂತ ಏನಿಲ್ಲ ಮೇಡಮ್. ಇದು ರನ್ನಿಂಗ್ ನಡೀತಾನೆ ಇರುತ್ತೆ. ಈಗ ನೋಡಿ, ಪ್ರಿಪರೇಷನ್ ಆಗ್ತಾನೆ ಇರುತ್ತೆ, ರನ್ನಿಂಗ್ ಮಾಡ್ತಾನೆ ಇರ್ತಾರೆ. ಊಟದ ತಕ್ಷಣ ಊಟದವ್ರು ರೆಡಿ ಮಾಡ್ಕೋತಾ ಇರ್ತಾರೆ. ತಿಂಡಿ ರನ್ನಿಂಗ್ ನಡೀತಾನೆ ಇರುತ್ತೆ. ತಿಂಡಿ ಕ್ಲೋಸ್ ಆದ್ಮೇಲೆ ಊಟ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗುತ್ತೆ ಮೇಡಮ್. ಆ ತರ ಇಲ್ಲ. ಈಗ ಆಲ್ರೆಡಿ ಜನರಲ್ ಕೌಂಟರ್ ಆಲ್ರೆಡಿ 1 ಲಕ್ಷದ ಮೇಲೆ ಊಟ ಮಾಡಿದ್ದಾರೆ, ತಿಂಡಿ ಆಗಿದೆ ಮೇಡಮ್ ಇವಾಗ. ಸರ್, ಎಲ್ಲೋ ಒಂದ್ ಕಡೆ ಬಾಡೂಟದ ಗೊಂದಲ ನಡೆದಿತ್ತು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನಾದ್ರು ಮಾಡುವಂತ ಚಾನ್ಸಸ್ ಇದೆಯಾ, ಅಥವಾ ತಮಗೆ ಇಷ್ಟ ಬಂದಿರೋ ರೀತಿಯಲ್ಲಿ ಬೇರೆ ಕಡೆ ಏನಾದ್ರು ಮಾಡ್ತಾ ಇದ್ದಾರೆ, ಹೇಗೆ ಸರ್? ಇಲ್ಲ ಮೇಡಮ್, ನಾವು ಹಿಂಗೆ ಟಿವಿಲಿ ಪೇಪರಲ್ಲೆಲ್ಲ ಕೇಳಿದ್ ಬಿಟ್ರೆ ಅದ್ರ ಬಗ್ಗೆ ನನಗೇನು ಮಾಹಿತಿ. ಈಗ ನಮ್ಗೆ ಕೊಟ್ಟಿರೋ ಮೆನು ಪ್ರಕಾರ ಎಲ್ಲ ಪ್ಯೂರ್ ವೆಜಿಟೇರಿಯನ್ ಮೆನು ಮೇಡಮ್. ಸರ್, ಈಗ ಹೆಚ್ಚಾಗಿ ಎಲ್ಲ ಇದರಲ್ಲಿ ಊಟದ ವ್ಯವಸ್ಥೆಯಲ್ಲಿ ಉತ್ತರ ಕರ್ನಾಟಕದ್ದೇ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸೊ ಸ್ಪೆಷಲ್ ಆಗಿ ಮಂಡ್ಯದ್ದು ಯಾವ ಐಟಮ್ ಮಾಡಿರುವಂತದ್ದು? ಮೇಡಮ್, ಇವತ್ತು ಮೊಳಕೆ ಕಾಳು ಸಾಂಬಾರ್ ಮಾಡ್ತಾ ಇದೀವಿ. ಮಂಡ್ಯದ ತಗೊಂಡು ಮೊಳಕೆ ಕಾಳು ಸಾಂಬಾರ್ ಮಾಡ್ತಾ ಇದೀವಿ. ಮುದ್ದೆ ಇದೆ. ಕಾಯಿ ಒಳಗೆ ಮಂಡ್ಯದ್ದು ಹೋಳಿಗೆ ಊಟ ಹಾಕ್ತಿದ್ರೇನೆ ಮಂಡ್ಯಕ್ಕೆ ಒಂದು ಶೋಭೆ. ಆ ತರ ಮಾಡ್ತಾ ಇದೀವಿ ಮೇಡಮ್. ಒಟ್ಟಾರೆಯಾಗಿ ಯಾರಿಗೂ ಸಹ ಊಟದ ವಿಚಾರದಲ್ಲಾಗಿರಬಹುದು, ಉಪಹಾರದ ವಿಚಾರದಲ್ಲಾಗಿರಬಹುದು, ಅಸ್ತವ್ಯಸ್ತ ಆಗದೆ ಇರೋ ತರ ನೋಡ್ಕೋತಿದ್ರೆ ಹೇಗೆ ಸರ್? ಹೌದು ಮೇಡಮ್, ಖಂಡಿತ ಮೇಡಮ್. ಇದೊಂದು ನಮ್ಗೆ ಸಿಕ್ಕಿರೋದೇ ನಮ್ದೊಂದು ಸೌಭಾಗ್ಯ. ಇದು
ಈ ಕನ್ನಡದ ಸೇವೆ ಮಾಡಕ್ ಸಿಕ್ಕಿರೋದು ನನಗೊಂದು ಸೌಭಾಗ್ಯ ಅನ್ಕೊಂಡು ನಾನು ನೀಟಾಗಿ ಮಾಡಿಸ್ಕೊಡ್ತಿದ್ವಿ ಮೇಡಮ್. ನೀರೆಲ್ಲ RO ಪ್ಲಾಂಟ್ ಇದೆ ಮೇಡಮ್, ಎಲ್ಲ RO ಪ್ಲಾಂಟ್ ಇದೆ, RO ವಾಟರ್ ಇದೆ, RO ಪ್ಲಾಂಟ್ ಇದೆ ಮೇಡಮ್. ನೀರೆಲ್ಲ ಥ್ಯಾಂಕ್ ಯು ಮೇಡಮ್. ಸೊ ನೋಡೋದ್ರಲ್ಲ, ಒಟ್ಟಾರೆಯಾಗಿ ಕರ್ನಾಡಿನಲ್ಲಿ ನಡೀತಾ ಇರುವಂತಹ 3 ದಿನದ ಹಬ್ಬಕ್ಕೆ ಬಹು ಜೋರಾಗಿನೇ ಸಿದ್ಧತೆ ಮಾಡ್ಕೊಂಡಿರುವಂತದ್ದು. ಅದರ ಜೊತೆಗೆ ಆಹಾರದಲ್ಲಿ ಯಾವುದೇ ರೀತಿಯಾದಂತಹ ಕುಂದುಕೊರತೆಗಳು ಆಗದೇ ಇರಲಿ ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಂಡಿರುವಂತದ್ದು. ಅದರ ಜೊತೆಗೆ ಸುಮಾರು 3 ದಿನಗಳ ಕಾಲದವರೆಗೂ ಕೂಡ ಲಕ್ಷಾಂತರ ಜನರು ಬರುವ ಹಿನ್ನೆಲೆಯಲ್ಲಿ ಹೆಚ್ಚಾಗಿ ಅಂತಂದ್ರೆ ಬಿಸಿ ಬಿಸಿ ಆಹಾರವನ್ನ ನೀಡುವುದಕ್ಕೆ ಮತ್ತು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಯಾರಿಗೂ ಕೂಡ ಕಡಿಮೆ ಬೀಳದೆ ಇರಲಿ ಅಂತ ಹೇಳಿ ಅದ್ರ ಜೊತೆಗೆ ಉಪ್ಪಿಟ್ಟನ್ನು ಮಾಡಿರ್ಬೋದು ಮತ್ತು ಕೇಸರಿ ಬಾತ್ ಈ ರೀತಿಯಾದಂತಹ ಆಹಾರವನ್ನ ಇಲ್ಲಿ ಅಳವಡಿಕೆ ವ್ಯವಸ್ಥೆಯನ್ನ ಮಾಡಿರುವಂತಹದ್ದು. ಕ್ಯಾಮರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವವೇಗ ನ್ಯೂಸ್.